ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CL ವ್ಲಾಗ್ಸ್. ನಾನು ನಿಮ್ಮ ಚಂದನ. ಇವತ್ತು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ತುಪ್ಪಿರೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಈಸಿಯಾಗಿ ಮಾಡ್ಕೊಬೋದು. ಹಾಗೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಎಲ್ಲ ವೀಡಿಯೋಸ್ ನನ್ನ ಚಾನಲಲ್ಲಿ ಇರೋದ್ರಿಂದ ಎಲ್ಲ ವೀಡಿಯೋಸ್ನ ನೋಡಿ ಹಾಗೆ ನಮಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇಲ್ಲಿ ನಾವು 3 ತುಪ್ಪಿರೆಕಾಯಿನ ತೊಗೊಂಡಿದ್ದೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ 1 ಕಪ್ಪಷ್ಟು ಅವರೇ ಬೇಳೆ ತೊಗೊಂಡಿದ್ದೀವಿ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಇದರಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಪುದೀನಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀವಿ. ರುಬ್ಕೊಳ್ಳೋದಕ್ಕೆ ತೋರಿಸ್ತಿರೋ ಇಂಗ್ರೀಡಿಯೆಂಟ್ಸು 2 ಟೊಮ್ಯಾಟೋನ ಈ ಥರ ಹಚ್ಚಿ ಇಟ್ಕೊಂಡಿದ್ದೀವಿ. ಹಣ್ಣಾಗಿರೋ 2 ಟೊಮ್ಯಾಟೊ ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀವಿ. 1 ಈರುಳ್ಳಿ ಈ ಥರ ಉದ್ದುಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿರೋ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀವಿ. ನೀವು ಅಷ್ಟೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿರೋ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಬೋದು. ಹಾಗೆ ಇಲ್ಲಿ ಇಷ್ಟು ಶುಂಠಿನ ತೊಗೊಂಡಿದ್ದೀವಿ. 2 ರಿಂದ 3 ಇಂಚು ಶುಂಠಿನ ತೊಗೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿ ಇಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಪುದೀನ, 1 ಕಪ್ಪಷ್ಟು ಕಾಯಿ ತುರಿ ಅಥವಾ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಆದರೆ ಸಾಕಾಗುತ್ತೆ. 2 ಇಂಚು ಚಕ್ಕೆ ತೊಗೊಂಡಿದ್ದೀವಿ. ಹಾಗೆ 2 ರಿಂದ 3 ಲವಂಗ ತೊಗೊಂಡಿದ್ದೀವಿ. ಇಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿದ್ದೀವಿ. ಇಷ್ಟೆಲ್ಲಾನು ಕೂಡ ನಾವು ಫ್ರೈ ಮಾಡ್ಕೊಂಡು ರುಬ್ಕೊಬೇಕಾಗತ್ತೆ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀವಿ. ಎಣ್ಣೆ ಹಾಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ, ಶುಂಠಿ ಎಲ್ಲಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಹಾಕಿರೋದ್ರಿಂದ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕಬೇಕಾದ್ರೆ ಸ್ವಲ್ಪ 1 ಚಿಟಿಕೆ ಅರಿಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗುತ್ತೆ. ಹಾಗೆ ಸಾಂಬಾರ್ ಟೇಸ್ಟ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಕಟ್ ಮಾಡಿರೋ ಟೊಮೆಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ ಇಷ್ಟೆಲ್ಲಾನು ಕೂಡ ಹಾಕೊಂಡು ನೀವು ಫ್ರೈ ಮಾಡ್ಕೊಬೇಕಾಗತ್ತೆ. ಇದೆಲ್ಲ ಕೂಡ ಸಾಫ್ಟಾಗಿ ಫ್ರೈ ಆಗಬೇಕು. ಈ ಥರ ಮಸಾಲೆ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದು ಸೀದೋಗೋ ಸ್ಮೆಲ್ ಬರುತ್ತೆ. ಸೊ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಸಾಫ್ಟಾಗಿ ಫ್ರೈ ಆದಮೇಲೆ ಇಲ್ಲಿ ನಾವು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕೊತಾ ಇದ್ದೀವಿ. 3 ರಿಂದ 4 ಜನಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಇಷ್ಟು ಕ್ವಾಂಟಿಟಿಯಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರಮಾಣ ಹೆಚ್ಚಿಸ್ಕೊಬೇಕಾಗತ್ತೆ. ಹಾಗೆ ಕಡಲೆ ಗಸಗಸೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೇ ಟೈಮಲ್ಲಿ ಕೂಡ ನೀವು ಹಸಿ ಕಾಯಿ ತುರಿನ ಹಾಕೊಬಹುದು. ಹಸಿ ಕಾಯಿ ತುರಿನ ಯೂಸ್ ಮಾಡಿ, ಒಣಗಿರೋ ಕೊಬ್ಬರಿ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರಲ್ಲ. ಹಸಿ ಕಾಯಿ ತುರಿನ ಯೂಸ್ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾವಿಲ್ಲಿ ಧನಿಯಾ ಪುಡಿ, ಕಡಲೆ ಗಸಗಸೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಇದನ್ನ ಮಾಡಬೇಕಾದ್ರೆ ನಾವು ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಟಿರ್ತೀವಿ. ಇವಾಗ ಕಾಯಿ ತುರಿನ ಹಾಕೊತಾ ಇದ್ದೀವಿ. ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ಲೇಮ್ನ ಆಫ್ ಮಾಡಿ ಇದು ಆರಿದ ನಂತರ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾಫ್ಟಾಗಿ ರುಬ್ಕೊಂಬರ್ಬೇಕಾಗತ್ತೆ. ಚಿಕನ್ ಮಸಾಲ ನೀವು ಯಾವ ರೀತಿ ಸಾಫ್ಟಾಗಿ ರುಬ್ತಿರೋ ಅಷ್ಟೇ ಸಾಫ್ಟಾಗಿ ಈ ಪೇಸ್ಟ್ನ ಕೂಡ ಮಾಡ್ಕೊಬೇಕಾಗತ್ತೆ. ಇವಾಗ ನಾವು ಮಸಾಲೆನ ರುಬ್ಕೊಂಡ್ಬಂದಿದ್ದೀವಿ. ಇಷ್ಟು ಸಾಫ್ಟಾಗಿ ರುಬ್ಬಿದ್ರೆ ಸಾಕಾಗುತ್ತೆ. ಸಾಫ್ಟಾಗಿ ರುಬ್ಬೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತರಿಯಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ, ಸಾಫ್ಟಾಗಿ ರುಬ್ಕೊಳ್ಳಿ. ಇವಾಗ ನಾವು ಕುಕ್ಕರ್ನ ಕಾಯಕ್ಕಿಟ್ಟಿದ್ದೀವಿ. ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀವಿ. ಎಣ್ಣೆ ಕಾದ ನಂತರ ಅದಕ್ಕೆ ಹಚ್ಚಿರೋ ಈರುಳ್ಳಿ ಹಾಗೆ ಸ್ವಲ್ಪ ಪುದೀನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದೇ ಟೈಮಲ್ಲಿ ನೀವು ಸ್ವಲ್ಪ ಕಸೂರಿ ಮೆಥಿ ಏನಾದರೂ ಇತ್ತು ಅಂದರೆ ಹಾಕೊಬಹುದು. ಇಲ್ಲ ಅಂತ ಅಂದರೆ ಪುದೀನ ಹಾಗೆ ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಇಲ್ಲಿ ನಾವು ತುಪ್ಪಿರೆಕಾಯಿನ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ಆಲ್ರೆಡಿ ವಾಶ್ ಮಾಡಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಥರ ಸೈಜಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ನಾವು ಸೇರಿಸ್ಕೊತಾ ಇದ್ದೀವಿ. ಇದು ಅಷ್ಟೇ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನೀವು 2 ರಿಂದ 3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ. ಈ ಥರ ಮಾಡೋದ್ರಿಂದ ಸಾಫ್ಟಾಗಿ ಬೆಂದಿರುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಈ ಟೈಮಲ್ಲಿ ನೀವು ಸ್ವಲ್ಪ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಬೋದು. ಮಸಾಲೆಯಾಗಿ ಇರಬೇಕು ಅಂತ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಏನು ಬೇಡ ಅಂತ ಅಂದರೆ ಮಸಾಲೆನೇ ಸಾಕು ಅಂತ ಅಂದರೆ ಈ ಥರ ಜಸ್ಟ್ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಂಡು ರುಬ್ಬಿರೋ ಮಸಾಲೆನ ಕೂಡ ಹಾಕೊಬಹುದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದೆ. ಇದು ಫ್ರೈ ಆದ ನಂತರ ನಾವು ರುಬ್ಬಿರೋ ಎಲ್ಲ ಮಸಾಲೆನೂ ಕೂಡ ಕಂಪ್ಲೀಟ್ ಆಗಿ ಸೇರಿಸ್ಕೊತಾ ಇದ್ದೀವಿ. ಗಟ್ಟಿಯಾಗಿ ಮಾಡ್ಕೊಳೋದ್ರಿಂದ ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಬಿಸಿ ಬಿಸಿ ಅನ್ನ, ಮುದ್ದೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಈ ಸಾಂಬಾರ್. ಸೊ ಇದೇ ರೀತಿ ನೀವು ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿ ಮಾಡ್ಕೊಬೋದು. ಯಾರು ತಿನ್ನಲ್ಲ ಅಂತಾರೋ ಅಂಥವ್ರಿಗೆ ಈ ಥರ ಸಾಂಬಾರು ಮಾಡ್ಕೊಂಡು ಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಚಿಕನ್ ಸಾಂಬಾರ್ ಯಾವ ಥರ ಫ್ಲೇವರ್ ಆಗಿರುತ್ತೋ ಅಷ್ಟೇ ಚೆನ್ನಾಗಿ ಅಷ್ಟೇ ರುಚಿಯಾಗಿರುತ್ತೆ ಈ ಸಾಂಬಾರು ಕೂಡ. ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇವಾಗ ಕಂಪ್ಲೀಟ್ ಸೈಡಲ್ಲಿ ಮಸಾಲೆ ಬಿಡಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗತ್ತೆ.
ಕಂಪ್ಲೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಬೇಕು. ಮೊದಲೇ ಹೇಳ್ದಾಗೆ ಗ್ರೇವಿ ಗಟ್ಟಿಯಾಗಿ ಬೇಕಂದರೆ ಸ್ವಲ್ಪ ಕಮ್ಮಿ ನೀರು ಹಾಕೊಳ್ಳಿ, ಅಥವಾ ಸ್ವಲ್ಪ ತೆಳುವಾಗಿ ಬೇಕಂತ ಅಂದರೆ ನೀರನ್ನ ಎಷ್ಟು ನೀರು ಹಾಕೊಬೇಕು ಸಾಂಬಾರು ಟೈಪ್ ಮಾಡ್ಕೊಳೋದಾದರೆ ಎಷ್ಟು ನೀರು ಹಾಕೊಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಆ ನೀರು ಹಾಕ್ಕೊಂಡು ನೀವು ಮಾಡ್ಕೊಬೋದು. ನಾವಿಲ್ಲಿ ನಿಮಗೆ ತೋರಿಸ್ಕೊಂಡು ಕೊಡ್ತೀವಿ ಸಾಂಬಾರಿಗೆ ನಾವು ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ನಾವು ನೀರನ್ನು ಹಾಕೊತೀವಿ ಅಂತ. ನೋಡಿ, ಇಷ್ಟು ನೀರನ್ನು ಹಾಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ನೀರು ನಾವು ಹಾಕೊಂಡಿದ್ದು ಸಾಂಬಾರಿಗೆ ಈ ರೀತಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ತೊಳೆದು ಇಟ್ಟಿರುವಂತಹ ಅವರೇ ಬೇಳೆನ ಸೇರಿಸ್ಕೊತಾ ಇದ್ದೀವಿ. ಅವರೇ ಬೇಳೆ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಇನ್ ಕೇಸ್ ಅವರೇ ಬೇಳೆ ಇಷ್ಟಪಡ್ದಲೇ ಇರೋರು ತೊಗರಿ ಬೇಳೆನ 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ಹಾಕೊಬಹುದು. ಬೇಳೆ ಎಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು 2 ವಿಷಲ್ಸ್ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ರುಚಿಯಾದ ಸಾಂಬಾರು ರೆಡಿ ಆಗುತ್ತೆ. 2 ವಿಷಲ್ ಆಗಿದೆ. ಇವಾಗ ಲಿಡ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಾಗಿದೆ ಸಾಂಬಾರು. ಇವಾಗ ಕಂಪ್ಲೀಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ರುಚಿಯಾದ ಸಾಂಬಾರು ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಸಾಂಬಾರು. ಬಿಸಿ ಅನ್ನ ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.